ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದೀನಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಿಮ್ಗೆ ಏನ್ ಎಂಬ್ರಾಯ್ಡ್ರಿ ಬ್ಲೌಸ್ ಬರುತ್ತೆ, ಈ ಎಂಬ್ರಾಯ್ಡ್ರಿ ಬ್ಲೌಸ್ಗೆ ಕೆಳಗಡೆ ಬೀಡ್ಸ್ ಹಾಕಕ್ಕೆ ಹೇಗೆ ಬೇಗ ಈಸಿಯಾಗಿ ಹೇಗೆ ಮಾಡೋದು, ಒಂದು 10 ನಿಮಿಷದಲ್ಲೆಲ್ಲ ನೀವು ಒಂದು ಬ್ಲೌಸ್ ಫುಲ್ ಕಂಪ್ಲೀಟ್ ಮಾಡ್ಬೋದು. ಸೊ ಅದಕ್ಕೆ ಈಸಿ ವೇ ಹೇಗೆ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತಾ ಇದೀನಿ. ಸೊ ವಿಡಿಯೋ ಎಲ್ಲ ಸ್ಕಿಪ್ ಮಾಡ್ಬಿಡಿ, ಒಂದು ಒಳ್ಳೆ ವಿಡಿಯೋ ಆಗುತ್ತೆ ಇದು. ಸೊ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಫೆಬ್ರವರಿ 6ನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ ಶುರು ಆಗ್ತಾ ಇದೆ. ಸೊ ಸೇರ್ಕೊಳಕ್ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು. ಏನೆಲ್ಲ ಹೇಳ್ಕೊಡ್ತೀನಿ ಅಂತ ಹೇಳಿ ಕ್ಲಿಯರ್ ಆಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೀನಿ. ಇನ್ ಕೇಸ್ ನಿಮ್ಗೆ ವಿಡಿಯೋ ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಡೀಟೇಲ್ ಕೊಡಿ ಅಂತ ಕೇಳಿದ್ರೆ ಖಂಡಿತ ಅದನ್ನು ಕೊಡ್ತೀನಿ. ಸೊ ನೀವು ವಿಡಿಯೋ ನೋಡಿ ಡಿಸೈಡ್ ಮಾಡ್ಬೋದು. ಸೊ ಇದು ಬಂದು 3 ತಿಂಗಳು ಕೋರ್ಸ್ ಆಗಿರುತ್ತೆ. 3 ತಿಂಗಳು ಕೋರ್ಸ್ಗೆ 2,000 ರೂಪಾಯಿ ಚಾರ್ಜ್ ಆಗಿರುತ್ತೆ. ಓಕೆನಾ? ಸೊ ಬನ್ನಿ ನಮ್ಮ ಟಾಪಿಕ್ನ ಶುರು ಮಾಡೋಣ. ಸೊ ಎಂಬ್ರಾಯ್ಡ್ರಿ ಆಗಿದೆ, ಸ್ಲೀವ್ ಈ ಲೆವೆಲ್ಗೆ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ, ಅಂದ್ರೆ ಸ್ಲೀವ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಅಥವಾ ಬರೀ ನೀವು ಸ್ಲೀವ್ ಅಟ್ಯಾಚ್ ಮಾಡ್ಕೊಳಕ್ ಮುಂಚೆ ಬರೀ ಸ್ಲೀವ್ಗೆ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡು ಬರೀ ಸ್ಲೀವ್ಗೆ ಮಾಡ್ತೀವಿ ಅಂದ್ರೆ ಹಾಗೂ ಮಾಡ್ಬೋದು. ಸೊ ಇಲ್ಲಿ ನಾನು ಒಂದು ಸ್ಲೀವ್ ಅಟ್ಯಾಚ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಸ್ಲೀವ್ ಅಟ್ಯಾಚ್ ಮಾಡ್ದಿರೋನು ಮಾಡ್ಕೊಬಹುದು, ಸ್ಲೀವ್ ಅಟ್ಯಾಚ್ ಮಾಡಿದಾದ್ಮೇಲೆ ಅದು ಮಾಡ್ಕೊಬಹುದು. ನಾನು ಇಲ್ಲಿ ಸ್ಲೀವ್ ಅಟ್ಯಾಚ್ ಮಾಡಿದಾದ್ಮೇಲೆ ಮಾಡ್ಕೊತಾ ಇದ್ದೀನಿ. ಏನಕ್ಕಂದ್ರೆ ಬರೀ ಸ್ಲೀವೇ ಅಂತ ಅಂದ್ರೆ ನಾವು ಹಾಕೋವಾಗ ನಮ್ಗೆ ಒಂದು ಗ್ರಿಪ್ ಸಿಗಲ್ಲ. ಸೊ ಇಲ್ಲಿ ಫ್ರಂಟ್ ಬ್ಯಾಕ್ ಗೆಲ್ಲ ಅಟ್ಯಾಚ್ ಮಾಡೋದ್ರಿಂದ ನಮ್ಗೆ ಇಲ್ಲಿ ನೋಡಿ ಇಷ್ಟಾಗ್ಲ ಹಿಂಗ್ ಹಾಕೊಬಹುದು, ಒಂದು ಗ್ರಿಪ್ ಆಗಿರುತ್ತೆ. ಮತ್ತೆ ಅದು ಆ ಕಡೆ ಈ ಕಡೆ ಬೀಳಲ್ಲ, ನಾವು ಹೇಗಿಟ್ಟಿರ್ತೀವಿ ಅದು ಹಾಗೆ ಇರುತ್ತೆ. ಸೊ ಏನಕ್ಕಂದ್ರೆ ಅದು ವೆಯ್ಟ್ ಇರುತ್ತಲ್ಲ. ಸೊ ಹಂಗಾಗಿ ನಾನು ಸ್ಲೀವ್ ಅಟ್ಯಾಚ್ ಆದ್ಮೇಲೆ ಮಾಡ್ಕೊಳ್ತೀನಿ. ಫಿನಿಶಿಂಗ್ ಸ್ಟಿಚ್ ಅಂದ್ರೆ ಸೈಡ್ ಸ್ಟಿಚ್, ಫಿಟ್ಟಿಂಗ್ ಸ್ಟಿಚ್ ಹಾಕೋಕ್ ಮುಂಚೆ ನಾನು ಮಾಡ್ಕೊಳ್ತೀನಿ. ಏನಕ್ಕಂದ್ರೆ ಮಾಡ್ಕೊಳಕ್ ಈಸಿ. ಕೆಲವರು ಎಲ್ಲ ಸ್ಲೀವ್ ಇದು ಫಿನಿಶಿಂಗ್ ಎಲ್ಲ ಆದ್ಮೇಲೆ ಮಾಡ್ತಾರೆ. ಸೊ ಅವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಆದಷ್ಟು ನಾವು ನಮ್ ಕೆಲ್ಸನ ಈಸಿಯಾಗಿ ಮಾಡ್ಕೊಬೇಕು. ಎಷ್ಟು ಈಸಿ ಆಗುತ್ತೆ ಅಷ್ಟು ಈಸಿ ಮಾಡ್ಕೊಬೇಕು. ಮತ್ತೆ ಎಷ್ಟು ಟೈಮ್ ಸೇವ್ ಆಗುತ್ತೆ ಸೊ ಅಷ್ಟು ಟೈಮ್ ನ ಸೇವ್ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ಬೇಕು. ಓಕೆನಾ? ಸೊ ಇಲ್ಲಿ ನೋಡಿ, ನಾನು ಇಲ್ಲಿ ಸ್ಲೀವ್ ರೌಂಡ್ ಏನ್ ಮೆಷರ್ ಇದೆ ಆ ಮೆಷರ್ ಕೊಟ್ಟು ನಾನು ಈ ವರ್ಕ್ ಹಾಕ್ಸಿರೋದು. ಸೊ ಅದಾದ್ಮೇಲೆ ಇದು ಸೈಡಲ್ಲಿ ಹೋಗುವಂತದ್ದು. ಸೊ ಹಾಗಾಗಿ ಈ ಜಾಗದಲ್ಲಿ ನಾನು ಹಾಕಲ್ಲ. ಸೊ ಈ ವರ್ಕ್ ಏನಿದೆ ಈ ವರ್ಕ್ ಕೆಳಗಡೆ ಹಾಕ್ತೀನಿ. ಏನಕ್ಕಂದ್ರೆ ಅವ್ರದ್ದು ಸ್ಲೀವ್ ತೋಳಿನ ಸುತ್ತಳತೆ ಬರೋದು ಎಷ್ಟಿದೆ ಸೊ ಅಷ್ಟು ಮಾರ್ಕ್ ಮಾಡಿಸಿದೀನಿ. ನೀವು ಅಷ್ಟೇ ನಿಮ್ಮ ತೋಳಿನ ಸುತ್ತಳತೆ ಎಷ್ಟು ಬರುತ್ತೆ ಸೊ ಅಷ್ಟಕ್ಕೆ ನೀವು ಇನ್ ಕೇಸ್ ನೀವು ವರ್ಕ್ ಮಾಡಿಸಿರ್ಲಿಲ್ಲ, ಬರೀ ಪ್ಲೈನ್ ಬ್ಲೌಸ್ಗೆ ನಾವು ಹಾಕೊಳ್ತೀವಿ, ಖಂಡಿತ ಹಾಕೊಳ್ಬಹುದು. ನಿಮ್ಮ ತೋಳಿನ ಸುತ್ತಳತೆ ನೋಡ್ಕೊಳ್ಳಿ. ಸೊ ಅದನ್ನ ನೀವು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಏನ್ ಬಿಟ್ಟಿರ್ತೀವಿ ಅಲ್ಲಿ ಹಾಕಕ್ ಹೋಗ್ಬೇಡಿ, ಸ್ಟಿಚ್ ಹಾಕಕ್ಕಾಗಲ್ಲ. ಸೊ ಈ ರೀತಿ ಸ್ಯಾರಿ ಮ್ಯಾಚಿಂಗ್ ನಲ್ಲಿ ಥ್ರೆಡ್ ತಗೊಳ್ಳಿ. ನಾನು 4 ಎಳೆನಲ್ಲಿ ಏರ್ಸ್ಕೊಂಡಿದ್ದೀನಿ ನೋಡಿ. ಟೋಟಲ್ 2 ಎಳೆ ತಗೊಂಡು ಸೂಜಿಗೆ ಹಾಕೊಂಡು 4 ಎಳೆಲಿ ಏರ್ಸ್ಕೊಂಡು ಲಾಕ್ ಹಾಕೊಂಡಿದ್ದೀನಿ. ಸೊ ಈ ರೀತಿ ರೆಡಿ ಮಾಡ್ಕೊಳ್ಳಿ. ಸೊ ಹಾಕಿದ ತಕ್ಷಣ ಕಿತ್ತೋಗ್ಬಾರ್ದು ಮಡಿ, ಆಯ್ತಾ? ಸೊ ಇದಕ್ಕೆ ನೋಡಿ, ಇಲ್ಲಿ ನಾನು ಗ್ರೀನ್ ಕಲರ್ ಅಲ್ಲೆಲ್ಲ ಎಂಬ್ರಾಯ್ಡ್ರಿ ಮಾಡಿಸಿದ್ದೀನಿ. ಸ್ಯಾರಿಲ್ ಗ್ರೀನ್ ಕಲರ್ ಇದೆ, ಮಿಕ್ಸ್ ಇದೆ. ಸೊ ಹಾಗಾಗಿ ನಾನು ಗ್ರೀನ್ ಕಲರ್ ಬೀಡ್ಸ್ ಈ ತರ ತಗೊಂಡಿದ್ದೀನಿ. ಇನ್ನೊಂದ್ ತರ ಬರುತ್ತೆ ಬೀಡ್ಸ್ ಅಲ್ಲಿ, ಸುಮಾರು ತರ ಬರುತ್ತೆ, ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ಇದು ನನ್ನ ಹತ್ರ ಸ್ಟಾಕ್ ಇತ್ತು, ನಾನು ಹಂಗಾಗಿ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಗ್ರೀನ್ ಕಲರ್ ಮ್ಯಾಚ್ ಆಗುತ್ತೆ. ಸೊ ಅದೊಂದು. ಅದಾದ್ಮೇಲೆ ಕೆಲವರು ನೋಡಿ ಬೀಡ್ಸ್ ನ ಚೂಸ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಇದು ಗೋಲ್ಡ್ ಕಲರ್ ಇದೆ. ಸಪೋಸ್ ನಿಮ್ ಬ್ಲೌಸ್ ಅಲ್ಲಿ ಗೋಲ್ಡ್ ಕಲರ್ ಅಲ್ಲಿ ನೀವೆಲ್ಲ ಮಾಡಿಸಿದ್ರೆ ಖಂಡಿತ ನೀವು ಗೋಲ್ಡ್ ಕಲರ್ ಬೀಡ್ಸ್ ಯೂಸ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಕಾಪರ್ ಕಲರ್ ಜಾಸ್ತಿ ಇರೋದ್ರಿಂದ ನಾನು ಇಲ್ಲಿ ಸ್ವಲ್ಪ ಆಲ್ಮೋಸ್ಟ್ ಕಾಪರ್ ಕಲರ್ ಅಲ್ಲಿ ಬೀಡ್ಸ್ ಹಾಕ್ಸಿರೋದು. ಸೊ ಅದಕ್ಕೆ ಮ್ಯಾಚ್ ಆಗುವಂಥದ್ದು ಕಾಪರ್ ಕಲರ್ ಬೀಡ್ಸ್ ನನ್ನ ಹತ್ರ ಇದೆ. ಬಟ್ ಇಲ್ಲಿ ನಾನು ಬೀಡ್ಸ್ ಯೂಸ್ ಮಾಡ್ತಾ ಇಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳಿ. ಸೊ ಇದನ್ನೆಲ್ಲ ವರ್ಕ್ ಹಾಕಕ್ ಯೂಸ್ ಮಾಡ್ತಾರೆ, ಕೊಳಪೆ ತರ ಇರುತ್ತೆ, ವರ್ಕ್ ಹಾಕಕ್ ಯೂಸ್ ಮಾಡ್ತಾರೆ. ಸೊ ಇದನ್ನ ಕೂಡ ಯೂಸ್ ಮಾಡ್ಬೋದು. ಇದನ್ನ ಯೂಸ್ ಮಾಡೋದ್ರಿಂದ ಬೇಗ ಆಗುತ್ತೆ. ಸೊ ಬೀಡ್ಸ್ ಎಲ್ಲರೂ ಯೂಸ್ ಮಾಡ್ತಾರೆ, ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ಬೇಕಲ್ವಾ? ಸೊ ಹಾಗಾಗಿ ನಾನು ಈ ರೀತಿ ಯೂಸ್ ಮಾಡ್ತಾ ಇದ್ದೀನಿ. ಹತ್ರ ಬೀಡ್ಸು ಇದೆ, ಇಲ್ಲ ಅಂತೇನಿಲ್ಲ. ಸೊ ನೋಡಿ, ಬೀಡ್ಸು ಇದೆ, ಇಷ್ಟಿದೆ ಬೀಡ್ಸ್. ಸೊ ಇದನ್ನು ಹಾಕೊಳ್ಬಹುದು. ಅಥವಾ ಈಗ ನಾನು ಹೇಳಿದ್ನಲ್ಲ, ಈ ವರ್ಕ್ ಹ್ಯಾಂಡ್ ವರ್ಕ್ ಮಾಡಕ್ಕೆಲ್ಲ ಯೂಸ್ ಮಾಡ್ತಾರೆ ಜಾಸ್ತಿ. ಈ ಕೊಳಪೆ ಅನ್ನೋದೇನ್ ಬರುತ್ತೆ ಇದನ್ನ ಯೂಸ್ ಮಾಡ್ತಾರೆ. ಸೊ ಹಂಗಾಗಿ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಮತ್ತೆ ಇದು ಈ ಕೊಳಪೆ ಯೂಸ್ ಮಾಡೋದ್ರಿಂದ ಬೇಗ ಆಗುತ್ತೆ. ಒಂದು 10 ನಿಮಿಷದಲ್ಲೆಲ್ಲ ಮಾಡ್ಬೋದು. ಬೇಗ ಫಿನಿಶಿಂಗ್ ಮುಗಿಸ್ಬೇಕು ಅನ್ನೋರು ಆದಷ್ಟು ಇದನ್ನ ನೀವು ಚೂಸ್ ಮಾಡಿ. ಇದು ಗೋಲ್ಡ್ ಕಲರ್ ಅಲ್ಲೂ ಸಿಗುತ್ತೆ, ಕಾಪರ್ ಕಲರ್ ಅಲ್ಲೂ ಸಿಗುತ್ತೆ. ಓಕೆನಾ? ಸೊ ಬನ್ನಿ ಇವಾಗ ನಾವು ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ ಈ ತರ ನಾನು ಹಾಕಿಟ್ಕೊಂಡಿದ್ದೀನಿ. ಸೊ ಇಲ್ಲಿ ಫಸ್ಟಿಗೆ ನಾವ್ ಎಲ್ಲಿಂದ ಶುರು ಮಾಡ್ಬೇಕು ಅಲ್ಲಿಂದ ಒಂದೊಂದು ಕಾಲ್ ಇಂಚಷ್ಟೇ ಡಿಫ್ರೆನ್ಸ್. ಮಾರ್ಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನಕ್ಕಂದ್ರೆ ನಾವೇನ್ ಬೀಡ್ಸ್ ಹಾಕ್ತಾ ಇದೀವಿ ಅದು ಒತ್ತಾಗಿದ್ದಷ್ಟು ಚೆನ್ನಾಗಿ ಕಾಣುತ್ತೆ. ಅಲ್ಲೊಂದು ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ. ಸೊ ಹಾಗಾಗಿ ಸೊ ಇಲ್ಲಿ ಲೈನಿಂಗ್ ಇದೆ ನೋಡಿ, ಈ ಲೈನಿಂಗ್ ಮೇಲೆ ಈ ರೀತಿ ಸ್ಟಿಚ್ ಹಾಕೊಳ್ಳಿ. ಹಾಕೊಂಡು ನಾಟ್ ಹಾಕೊಂಡಿರ್ತೀವಿ. ಸೊ ಈ ರೀತಿ ಇನ್ನೊಂದು ಹಾಕ್ಬಿಟ್ಟು ಲಾಕ್ ಹಾಕೊಳ್ಳಿ ಈ ರೀತಿ. ಓಕೆನಾ? ಅದಾದ್ಮೇಲೆ ಇದೇನಿದೆ ಇದನ್ನ ಈ ಕೊಳಪೆ ತರ ಏನಿದೆ ನಾನು 2 ಹಾಕೊಂಡಿದ್ದೀನಿ. 2 ಹಾಕೊಂಡ್ರೆ ನನಗೆ ಲೆಂತ್ ಸಾಕು. ಸೊ ಸ್ವಲ್ಪ ಲೆಂತ್ ಜಾಸ್ತಿ ಬೇಕು ಅನ್ನೋರು 3 ಯೂಸ್ ಮಾಡ್ಬೋದು, ಬಟ್ 2 ಸಾಕು. ಈ ತರ ಹಾಕೊಂಡು ಸೊ ಗ್ರೀನ್ ಬೀಡ್ಸ್ ಏನಿದೆ ಇದನ್ನ ತಗೊಳ್ಳೋಣ, ಇದನ್ನ ಹಾಕೊಳ್ಳೋಣ.
ಇದನ್ನ ಹಾಕೊಂಡು ಸೊ ಇವಾಗ ನೀವು ಮಾಡ್ಬೇಕಾಗಿರೋದು, ಸೊ ಏನ್ ಕನ್ಫ್ಯೂಷನ್ ಮಾಡ್ತಾರೆ ಅದು ಇಲ್ಲಿ ಹೇಳ್ಕೊಡ್ತೀನಿ ನೋಡಿ. ಈ ತರ ಇಟ್ಕೊಳ್ಳಿ, ಲೆಫ್ಟ್ ಹ್ಯಾಂಡ್ ಅಲ್ಲಿ ಈ ತರ ಇಟ್ಕೊಳ್ಳಿ. ಸೊ ಈ ಗ್ರೀನ್ ಏನಿದೆ ಇದನ್ನ ಈ ಕಡೆ ತಕ್ಕೊಳ್ಳಿ, ಇದು ಲೆಕ್ಕಕ್ಕಿಲ್ಲ. ಈ ಏನಿದೆ ಬೀಡ್ಸ್ ಹಾಕಿದ್ರು ಸೇಮ್ ಇದೇ ವೇನೆ, ಅಥವಾ ಈ ತರ ನಾನು ಏನ್ ಕೊಳಪೆ ತರ ಹಾಕೊಂಡಿದೀನಿ ಈ ತರ ಹಾಕೊಂಡ್ರು ಇದೇ ವೇನೆ. ಇದ್ರೊಳಗಡೆ ಈ ರೀತಿ ತಗೊಂಡು ಇದನ್ನ ನೋಡಿ ಈ ತರ. ಸೊ ಇಲ್ಲಿ ಗ್ಯಾಪ್ ಬಂತು, ಏನ್ ತಲೆ ಕೆಡ್ಸ್ಕೊಳಕ್ ಬೇಕಾಗಿಲ್ಲ, ಅದು ಲಾಕ್ ಆಗುತ್ತೆ. ಅಥವಾ ಇದನ್ನ ನೋಡಿ ಈ ರೀತಿ ಕೈಯಲ್ಲಿ ಇದ್ ಮಾಡ್ಕೊಂಡ್ರು ಆಗತ್ತೆ. ಸೊ ಈ ರೀತಿ ಎಳ್ಕೊಳ್ಳಿ, ಸೊ ಅದು ಫಿಟ್ ಆಗುತ್ತೆ. ಅದಾದ್ಮೇಲೆ ಹಿಂದೆಗಡೆ ಲೈನಿಂಗ್ ಏನಿದೆ ಅದ್ರ ಮೇಲೆ ಮೇನ್ ಫ್ಯಾಬ್ರಿಕ್ ಅಲ್ಲಿ ಕಾಣಬಾರ್ದು, ಈ ರೀತಿ ಲಾಕ್ ಹಾಕೊಳ್ಳಿ. ಲಾಕ್ ಹಾಕೊಳ್ಳಿ ಈ ತರ ನೋಡಿ. ನಾವು ಹಾಕಿರೋದು ಗೊತ್ತಾಗಲ್ಲ, ಸ್ಟಿಚ್ ಹಾಕಿರೋದು ಗೊತ್ತಾಗಲ್ಲ. ಸೊ ಅದ್ರ ಪಕ್ಕ 1/4 ಇಂಚ್ ಅಷ್ಟೇ, 1/4 ಇಂಚ್ ಗೊತ್ತಾಗುತ್ತಲ್ಲ, ಏನ್ ಮಾರ್ಕ್ 1/4 ಇಂಚ್ಗೆಲ್ಲ ಹಾಕೊಂಡು ಕೂತ್ಕೊಳ್ಬೇಡಿ, ಬೇಕಾದ್ರೆ ಹಾಕೊಳ್ಳಿ ನಿಮ್ ಇಷ್ಟ. ಈ ತರ ಇನ್ನೊಂದ್ಸರಿ ಆ ಲೈನಿಂಗ್ ಮೇಲೆ ಸ್ಟಿಚ್ ಹಾಕೊಳ್ಳಿ. ಆಮೇಲೆ ಮತ್ತೊಂದು ಸ್ಟಿಚ್ ಹಾಕ್ಬೇಕು, ಇಲ್ಲಾಂದ್ರೆ ಅದು ಲೂಸ್ ಆಗ್ತಿರುತ್ತೆ. ಮತ್ತೆ ನೋಡಿ ಈ ರೀತಿ ನಾಟ್ ಹಾಕೊಳ್ಳಿ. ಸೊ ಅವಾಗ ಏನಾಗುತ್ತೆ, ಇದು ಏನಿರುತ್ತಲ್ಲ ಇದು ಲೂಸ್ ಆಗಲ್ಲ. ಸೊ ಡೈರೆಕ್ಟ್ ನಾವು ಹಾಕಿದ್ರೆ ಇಲ್ಲಿ ಹಾಕಿರ್ತೀವಲ್ಲ ಈ ಥ್ರೆಡ್ ಲೂಸ್ ಆಗಿ ಇನ್ನೊಂದ್ ಕಡೆ ಹಾಕಿರೋ ಬೀಡ್ಸ್ ಎಳ್ಕೊಳ್ಳೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಓಕೆನಾ. ಸೊ ಮತ್ತೆ ನೋಡಿ ಇನ್ನೊಂದ್ಸರಿ ಹೇಳ್ಕೊಡ್ತೀನಿ. ಸೊ ಇದನ್ನ 2 ಹಾಕೊಳ್ಳಿ. ನಿಮಗೆ ಉದ್ದ ಜಾಸ್ತಿ ಬೇಕಂದ್ರೆ 3 ಹಾಕೊಳ್ಳಿ, ಅದಕ್ಕಿಂತ ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ. ಸೊ 2 ಹಾಕಿದ್ದೀನಿ. ಅದಾದ್ಮೇಲೆ ಬೀಡ್ಸ್ ಇದೊಂದು ಹಾಕೊಳ್ತೀನಿ. ಇದು ಹಾಕೊಂಡು ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಇಲ್ಲಿ ಏನಿದು ಕೊಳಪೆ ಇದೆ ಇದ್ರೊಳಗಡೆ ಹಿಂಗ್ ತಗೊಳ್ಳಿ. ಕೊಳಪೆಯಿಂದ ಸೂಜಿನ ಈ ರೀತಿ ತಗೊಂಡು ನೋಡಿ ಈ ತರ ಗ್ಯಾಪ್ ಬಂತು, ತಲೆ ಕೆಡ್ಸ್ಕೊಂಬೇಡಿ. ಇನ್ನೊಂದ್ಸರಿ ಈ ರೀತಿ ಹಾಕೊಂಡು ಈ ತರ ಎಳ್ಕೊಳ್ಳಿ. ನೋಡಿ ಅದು ಫಿಟ್ ಆಗಿ ಕೂತ್ಕೊಂತು, ಬರುತ್ತದು. ಸೊ ಈ ರೀತಿ ಮತ್ತೆ ಇಲ್ಲಿ ಲಾಕ್ ಮಾಡಿ ನೋಡಿ. ಈ ರೀತಿ ಒಂದು ನಾಟ್ ಹಾಕೊಬೇಕು. ಈ ತರ ನಾಟ್ ಹಾಕೊಂಡ್ಮೇಲೆ ಪಕ್ಕದಲ್ಲಿ ಮತ್ತೆ 1/4 ಇಂಚು ಈ ರೀತಿ ತಗೊಂಡು ಒಂದು ಸ್ಟಿಚ್ ಹಾಕೊಳ್ಳಿ. ಸೊ ಮತ್ತೆ ಇನ್ನೊಂದು ಸ್ಟಿಚ್ಚು ಈ ರೀತಿ ನಾಟ್ ಹಾಕೊಳ್ಳಿ. ಸೊ ಗಂಟಾಗೋ ಚಾನ್ಸ್ ಇರುತ್ತೆ, ನೋಡ್ಕೊಂಡು ಮಾಡ್ಕೊಳ್ಳಿ. ನೋಡಿ ಈ ರೀತಿ. ಸೊ ಆವಾಗ ಏನಾಗುತ್ತೆ, ಈ ಥ್ರೆಡ್ ಯಾವುದೇ ಕಾರಣಕ್ಕೂ ಲೂಸ್ ಆಗಲ್ಲ, ಇಲ್ಲಿ ಹಾಕಿರೋ ಥ್ರೆಡ್. ಸೊ ಇದು ಫಿಟ್ ಆಗಿ ಕೂತ್ಕೊಳ್ಳುತ್ತೆ. ಸೊ ಇವಾಗ ನಾವು ಬೀಡ್ಸ್ ಹಾಕೊಳ್ತೀರಾ, ನಿಮ್ ಇಷ್ಟ, ಬೀಡ್ಸ್ ಹಾಕೊಳ್ಳಿ. ನಿಮ್ಗೆ ಯಾವ್ದು ಅನುಕೂಲ ಹಾಕೊಳ್ಳಿ. ನಾನು ಇದು ಹಾಕೊಳ್ತಾ ಇದ್ದೀನಿ. ಸೊ ಇದನ್ನ ಈ ರೀತಿ ಹಾಕೊಳ್ಳಿ. ಅದಾದ್ಮೇಲೆ ಗ್ರೀನ್ ಮಣಿ ಏನಿದೆ ಇದನ್ನ ಈ ರೀತಿ ಒಂದು ಏರ್ಸ್ಕೊಳ್ಳಿ. ಏರಿಸ್ಕೊಂಡು ಇದನ್ನ ಈ ರೀತಿ ಇಟ್ಕೊಳ್ಳಿ. ಇಟ್ಕೊಂಡು ಕೊಳಪೆ ಒಳಗಡೆ ಹಾಸಿ ಈ ರೀತಿ ಹಾಕೊಂಡು ಇವಾಗ ಇಲ್ಲಿ ಸ್ಟಿಚ್ ಹಾಕೊಳ್ಳಿ. ನೋಡಿ ಇಲ್ಲಿ ಥ್ರೆಡ್ ಲೂಸ್ ಇದೆ, ತಲೆನೇ ಕೆಡಿಸ್ಕೊಂಬೇಡಿ. ಈ ತರ ಹಾಕೊಂಡು ಈ ತರ ಹೇಳಿರಿ. ನೋಡಿ ಈ ತರ ಎಳ್ಕೊಳ್ಳಿ. ಎಳ್ಕೊಂಡು ಮತ್ತೆ ಇಲ್ಲಿ ಸ್ಟಿಚ್ ಹಾಕೊಳ್ಳಿ. ನೋಡಿ ಈ ರೀತಿ. ಸೊ ಇವಾಗ ಪೂರ್ತಿ ನಾನು ಅದೇ ತರ ಹಾಕಿ ನಿಮಗೆ ತೋರಿಸ್ತೀನಿ. ಸೊ ಈಗ ನಾವು ಬೀಡ್ಸ್ ಹಾಕೋಣ. ಫಸ್ಟ್ ಬೀಡ್ಸ್ ಹಾಕೊಳ್ಳುವಾಗ ಹಿಂದೆ ಕಡೆಯಿಂದ ಓಕೆನಾ, ಇನ್ಸೈಡ್ ಇಂದಾನೆ ಸ್ಟಿಚ್ ಹಾಕೊಬೇಕು. ಈ ರೀತಿ ಒಂದು ಸ್ಟಿಚ್ ಹಾಕೊಳ್ಳಿ. ಸೊ ಮತ್ತೊಂದು ಸ್ಟಿಚ್ ಹಾಕೊಳ್ಳಿ, ಇಲ್ಲಾಂದ್ರೆ ಥ್ರೆಡ್ ಲೂಸ್ ಆಗೋ ಚಾನ್ಸ್ ಇರುತ್ತೆ. ಸೊ ಈ ರೀತಿ ನಾಟ್ ಹಾಕೊಳ್ಳಿ. ಸೊ ನಾಟ್ ಹಾಕೊಂಡು ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಸೊ ಈಗ ನಾನು ಇಲ್ಲಿ ಕೊಳಪೆ ಯೂಸ್ ಮಾಡ್ತಿದ್ದೀನಿ. ಇದನ್ನ 2, 3 ಹೇಳಿದ್ನಲ್ಲ, ನಿಮಗೆ ಲೆಂತ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈ ರೀತಿ ಏರ್ಸ್ಕೊಳ್ಳಿ. ಏರ್ಸ್ಕೊಂಡು ಇದು ಒಂದು ಏರ್ಸ್ಕೊಳ್ಳೋಣ. ಈ ರೀತಿ ಏರ್ಸ್ಕೊಂಡು ಸೊ ಇದನ್ನ ಈ ರೀತಿ ಕೈಯಲ್ಲಿ ಲಾಕ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಈ ತರ ಲಾಕ್ ಮಾಡ್ಕೊಂಡು ಈ ಗ್ರೀನ್ ಕಲರ್ ಮಣಿ ಇದೆಯಲ್ಲ ಇದೊಂದು ಲೆಕ್ಕಕ್ಕೆ ತಗೋಬಾರ್ದು. ಜಸ್ಟ್ ಇಲ್ಲಿ ಹಾಕಿದೀವಲ್ಲ ಈ ಕೊಳಪೆ, ಈ ಬೀಡ್ಸ್ ಒಳಗಡೆ ಮಾತ್ರ ನೀರ್ಲನ್ನ ಹಾಕಿ ಈ ರೀತಿ ತಗೊಂಡು ಸೊ ಈ ರೀತಿ ಎಳ್ಕೊಬೇಕು. ಲೆಫ್ಟ್ ಹ್ಯಾಂಡ್ ಅಲ್ಲಿ ಹಿಂಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ ಕರೆಕ್ಟ್ ಆಗಿ ಬರುತ್ತೆ. ಈಗ ಇನ್ಸೈಡ್ ಇಂದ ಬಂದು ಮತ್ತೆ ಇನ್ನೊಂದು ಸ್ಟಿಚ್ ಹಾಕೊಳ್ಳೋಣ.
ಟಾಪ್ ಸೈಡಲ್ಲಿ ಆ ಸ್ಟಿಚ್ ಕಾಣಬಾರ್ದು. ಸೊ ಮತ್ತೆ ಇನ್ನೊಂದು ಸ್ಟಿಚ್ಚು ನಾನು ನಾಟ್ ಹಾಕೊಳ್ತೀನಿ ಈ ರೀತಿ. ಸೊ ಈ ತರ ಹಾಕಿದ್ರೆ ಬಂದೋಬಸ್ತ ಕೂತ್ಕೊಳ್ಳುತ್ತೆ, ನೀಟಾಗಿರುತ್ತೆ ಆಯ್ತಾ. ಸೊ ಅದಾದ್ಮೇಲೆ ಇದ್ರ ಪಕ್ಕ ಒಂದು 1/4 ಇಂಚಷ್ಟು ಬಿಟ್ಟು, ಅಂದ್ರೆ ನೀವು 1/2 ಇಂಚಿಗೆ ಒಂದೊಂದು ಬಿಟ್ಸ್ ಹಾಕೊಳ್ತೀರಾ, ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ನಾನು 1/4 ಇಂಚಿಗೆಲ್ಲ ಒಂದೊಂದು ಹಾಕ್ತಾ ಇದೀನಿ, ಜಾಸ್ತಿ ಚೆನ್ನಾಗಿ ಕಾಣಲಿ ರಿಚ್ ಆಗಿ ಅಂತ. ಸೊ ಇಲ್ಲಿ ಮತ್ತೆ ಇನ್ನೊಂದ್ಸರಿ ನಾನು ನಾಟ್ ಹಾಕೊಳ್ತೀನಿ. ಏನಕ್ಕೆ ಅಂದ್ರೆ, ಸೊ ಇಲ್ಲಿ ಬಿಟ್ಟಿರ್ತೀವಲ್ಲ ಈ ಥ್ರೆಡ್, ಇಲ್ಲಿ ನಾಟ್ ಹಾಕೊಂಡಿಲ್ಲ ಅಂದ್ರೆ ಇದು ಲೂಸ್ ಆಗೋ ಚಾನ್ಸ್ ಇರುತ್ತೆ. ಸೊ ಇದು ಫಿಟ್ ಆಗಿ ಕುತ್ಕೊಬೇಕಾದ್ರೆ ಇಲ್ಲಿ ನಾಟ್ ಹಾಕೊಬೇಕು. ಸೊ ಇವಾಗ ಲೂಸ್ ಆಗಲ್ಲ. ಈಗ ಸೊ ಇದನ್ನ ಹಾಕೊಳ್ಳೋಣ ನೋಡಿ ಈ ರೀತಿ 2 ಹಾಕೊಂಡೆ. ಅದಾದ್ಮೇಲೆ ಗ್ರೀನ್ ಕಲರ್ ಮಣಿ ಈ ರೀತಿ. ಸೊ ಈ ರೀತಿ ಹಾಕೊಂಡು ಸೇಮ್ ಅದೇ ತರ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಮಾಡ್ಕೊಂಡು ಗ್ರೀನ್ ಮಣಿನ ಸೇರಿಸ್ಕೋಬಾರ್ದು. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ನೆನಪಲ್ಲಿ ಇಟ್ಕೊಳ್ಳಿ. ಜಸ್ಟ್ ಈ ಕೊಳಪೆ ಏನಿದೆ ಅದಕ್ಕೆ ಮಾತ್ರ ನಾವು ನೀಡಲ್ ಹಾಕಿ ಈ ರೀತಿ ತೆಗೆದು ನೋಡಿ, ಇಲ್ಲಿ ಗ್ಯಾಪ್ ಬಂತು, ತಲೆ ಕೆಡಿಸ್ಕೊಂಬೇಡಿ, ಇದು ಸರಿಯಾಗುತ್ತೆ. ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡ್ಕೊಳ್ಳೋವಾಗ ಒಂಚೂರು ಗ್ಯಾಪ್ ಬಂದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಇಲ್ಲಾಂದ್ರೆ ಈ ರೀತಿ ಟೈಟು ಮಾಡ್ಬೋದು. ಸೊ ಎರಡೆರಡು ಕೆಲಸ ಮಾಡೋದು ಬೇಡ ಅನ್ಸಿದ್ರೆ ಜಸ್ಟ್ ನೀವು ಹಿಂದೆಗಡೆಯಿಂದ ಈ ರೀತಿ ನಾವು ಹೇಗಿದ್ರು ಸ್ಟಿಚ್ ಹಾಕ್ತೀವಿ, ಈ ಸ್ಟಿಚ್ ಹಾಕಿದಾಗ ಟೈಟಾಗಿ ಎಳ್ಕೊಳ್ಳಿ. ಸೊ ಅದು ನೀಟಾಗಿ ಬಂದು ಕೂತ್ಕೊಳ್ಳುತ್ತೆ. ಈ ರೀತಿ ಹಾಕೊಂಡು ಇಲ್ಲೊಂದು ಲಾಕ್ ಹಾಕೊಳ್ಳಿ. ನೋಡಿ ಈ ರೀತಿ ಲಾಕ್ ಹಾಕೊಬೇಕು. ಲಾಕ್ ಹಾಕೊಂಡ್ಮೇಲೆ ಮತ್ತೆ 1/4 ಇಂಚಷ್ಟು ಬಿಟ್ಟು ಮತ್ತೆ ನಾನು ಸ್ಟಿಚ್ ಹಾಕ್ತಾ ಇದ್ದೀನಿ. ಮತ್ತೆ ಇಲ್ಲಿ ನಾಟ್ ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ. ಪ್ರತಿಯೊಂದಕ್ಕೂ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಎಂಡಿಂಗ್ ವರ್ಗು ನಾವು ಎಷ್ಟು ಹಾಕ್ತೀವಿ ಅಷ್ಟಕ್ಕೂ ಪ್ರತಿಯೊಂದಕ್ಕೂ ನಾವು ಈ ರೀತಿ ಹಾಕೊಬೇಕು. ಈ ರೀತಿ ಹಾಕೊಂಡು ಸೊ ನೆಕ್ಸ್ಟ್ ಗ್ರೀನ್, ಸೊ 3 ಹಾಕೊಂಡಿದ್ದೀನಿ. 3 ಹಾಕೊಂಡು ನೋಡಿ ಗ್ರೀನ್ ಮಣಿ ಬಿಟ್ಟು ಇದೇನಿದೆ ಇದನ್ನ ಮಾತ್ರ ಈ ರೀತಿ ನೋಡಿ ಗ್ಯಾಪ್ ಬಂತು, ಏನು ತೊಂದರೆ ಇಲ್ಲ. ಇನ್ಸೈಡ್ ಇಂದ ಈ ರೀತಿ ಸ್ಟಿಚ್ ಮಾಡ್ಕೊಂಡಾಗ ಎಳ್ಕೊಳ್ಳುತ್ತದು. ಸೊ ಇವಾಗ ಮತ್ತೆ ಅದೇ ತರ ನೀವು ಇಲ್ಲಿ ಲಾಕ್ ಹಾಕೊಳ್ಳಿ. ನಾನು ಒಂದು ಸ್ಟಿಚ್ ಹಾಕೊಂಡಿದ್ದೀನಿ ಆಗ್ಲೇ. ಈಗ ಮತ್ತೆ ಇನ್ನೊಂದ್ಸರಿ ನಾನು ಲಾಕ್ ಹಾಕ್ತೀನಿ. ಮತ್ತೆ ಇದನ್ನ 2 ಹಾಕೊಳ್ಳಿ ಸಾಕು. ನೋಡಿ ಈ ರೀತಿ. ಸೊ ಈ ರೀತಿ ಇಟ್ಕೊಂಡು ಸೊ ಎಳ್ಕೊಳ್ಳಿ. ಇದನ್ನ ಸ್ವಲ್ಪ ಈ ತರ ಲೂಸ್ ಆಗಿ ಬಿಟ್ಕೊಂಡು ಸೊ ಇವಾಗ ಹಿಂದೆಗಡೆ ನಾಟ್ ಹಾಕೊಳ್ಳಿ. ಈಗ ಏನು ಹೇಳ್ಕೊಟ್ಟೆ ಸೇಮ್ ಪ್ರೊಸೀಜರ್ ಅಲ್ಲಿ ನೀವು ಅಷ್ಟು ಮಾಡ್ಬೋದು. ಈ ಜಾಗಕ್ಕೆ ನೀವು ಮಣಿ ಬೇಕಾದ್ರೂ ಹಾಕೊಳ್ಬೋದು, ಇದು ಬೇಕಾದ್ರೂ ಹಾಕೊಳ್ಬೋದು. ಸೊ ಹ್ಯಾಂಡ್ ವರ್ಕ್ಗೆ ನನಗಿದು ಏನಿದೆ ಕೊಳಪೆ ಸೂಟ್ ಆಗುತ್ತೆ, ಒಂದು ಮತ್ತೆ ಡಿಫ್ರೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನಾನು ಇದನ್ನ ಸೆಲೆಕ್ಟ್ ಮಾಡಿದೆ. ಬಟ್ ಬೀಟ್ಸ್ ಹಾಕ್ಲಿ ಯಾವ್ದು ಹಾಕ್ಲಿ ಸೇಮ್ ವೇ ಆಗಿರುತ್ತೆ, ಅದ್ರಲ್ಲಿ ಏನು ಚೇಂಜಸ್ ಇಲ್ಲ. ಪೂರ್ತಿ ನಾನು ಹಾಕ್ಬಿಟ್ಟು ಹೇಗೆ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಫೈನಲಿ ಬೀಟ್ಸ್ ಹಾಕಿರೋದು ರೆಡಿ. ನಾನು ಸೈಡ್ ಬೀಟ್ಸ್ ಎಲ್ಲ ಹಾಕಿ ಸೈಡ್ ಸ್ಟಿಚ್ ಕೂಡ ಹಾಕಿದ್ದೀನಿ. ಫಿನಿಶಿಂಗ್ ಆದ್ಮೇಲೆ ಒಂದೇ ಸರಿ ನಿಮಗೆ ತೋರ್ಸೋಣ ಅಂತ. ಸೊ ನೋಡಿ ಹೇಗೆ ಕಾಣಿಸ್ತಿದೆ. ಸೊ ಒತ್ತಾ ಕಾಣಿಸ್ತಾ ಇದೆ. ನಾನು ಬರೀ 1/4 ಇಂಚ್ ಅಷ್ಟೇ ಗ್ಯಾಪ್ ಕೊಟ್ಟಿರೋದು, 1/2 ಇಂಚ್ ಆ ಥರ ಎಲ್ಲ ಕೊಟ್ಟಿಲ್ಲ. ಸೊ ಒತ್ತಾಗಿ ಕಾಣಿಸ್ಬೇಕು, ಮತ್ತೆ ವೇರ್ ಮಾಡಿದಾಗ ಅದು ಚೆನ್ನಾಗಿ ಕಾಣಬೇಕು, ಮೇನ್ ಇರೋದದು.